ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿಕ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನಿವತ್ತು ನನ್ನ ಮಗಳನ್ನ ಬಿಟ್ಟು ಬಂದಮೇಲೆ 11 ಆಗಿದೆ. ಈಗ 11ಇಂದ ನಾನು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗ ಮಲಗಾಗಲಿ ಒಂದು ಟ್ರಿಪ್ ಎದ್ಬಿಟ್ಟಿದ್ದಾನೆ. ದಿರು ಹಾಯ್ ಮಾಡಮ್ಮ, ದಿರು ಹಾಯ್ ಹಾಯ್ ಮಾಡು. ನೋಡಿಲಿ ಆಟ ಆಡ್ತಿದ್ದಾನೆ. ಸೊ ಈಗ ಎಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಬೇಕು. ಇನ್ನೂ ಸ್ನಾನ ಮಾಡಿಲ್ಲ. ಇವತ್ತು ಬೆಳಗ್ಗೆಯಿಂದ ಏನು ಕೆಲಸನೂ ಆಗಿಲ್ಲ. ನನ್ನ ಮಗ ಬಿಡ್ತಾ ಇಲ್ಲ ಕೆಲಸ ಮಾಡ್ಕೊಳೋಕ್ಕೆ. ನನಗೆ ಮಾಡ್ಕೊಬೇಕು. ಇಲ್ಲಿ ಫುಲ್ಲು ಸೌಂಡು. ನಮ್ಮ ಪಕ್ಕದ ಮನೆಯಲ್ಲಿ ಕ್ವಾರ್ಟರ್ಸಲ್ಲಿ ಇಲ್ಲೊಂದು ಫಂಕ್ಷನ್ ಆಗ್ತಿದೆ. ಫುಲ್ ಸೌಂಡು, ಗಲಾಟೆ, ಜನ. ಸೊ ಹೊರ್ಗಡೆ ಹೋಗಿ ಓಡಾಡೋಣ ಕೂತ್ಕೊಳ್ಳೋಣ ಅಂದ್ರೂ ಜನ ಇಲ್ಲಿ. ಸೊ ನಾನು ನನ್ನ ಮಗ ಒಳಗೆ ಇದ್ದೀವಿ. ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ನಾನಿಲ್ಲಿ ಮಾರ್ನಿಂಗ್ ಸ್ವಲ್ಪ ಕ್ಲಿಪ್ ತೆಕ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗನಿಗೆ ರೈಸ್ಗೆ ಇಟ್ಬಿಟ್ಟು ನಾನಿಲ್ಲಿ ಒಂದು ಕಡೆ ಟೀಗೆ ಇಟ್ಬಿಟ್ಟು ಬಿಸಿ ನೀರು ಕಾಯಿಸ್ಕೊಂಡ್ಬಿಟ್ಟೆ. ಸೊ ನಾನಿಲ್ಲಿ ಬಿಸಿ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ನನಗೂ ನಮ್ಮ ಅಮ್ಮಂಗೆ ಇಬ್ರಿಗೂ ಟೀ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡು ಟೀ ಕುಡ್ದಾದ ನಂತರ ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸೊ ಮೊದಲು ಒಂದು ಕಪ್ಪು ಮೈದಾ ಹಿಟ್ಟು, ಒಂದು ಕಪ್ಪು ಗೋಧಿ ಹಸಿಟ್ಟು. ನಾನು 2 ಥರ ಚಪಾತಿ ಗೋಧಿ ಹಸಿಟ್ಟಲ್ಲಾದರೂ ಮಾಡ್ಬೋದು, ಮೈದಾದಲ್ಲಾದರೂ ಮಾಡ್ಬೋದು. ನಾನು 2 ಮಿಕ್ಸ್ ಮಾಡ್ಕೊತೀನಿ. ಸೊ ಚಪಾತಿ ಹಿಟ್ಟೆಲ್ಲ ನೀಟಾಗಿ ಕಲಸಿ ಸೈಡ್ಗೆ ಎತ್ತಿಟ್ಕೊಬಿಡ್ತೀನಿ. ಸೊ ಎತ್ತಿಟ್ಕೊಬಿಟ್ಟು ನಾನಿವತ್ತು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡಿ ತರಕಾರಿ ಹಚ್ಚಿಟ್ಕೊತಾ ಇದ್ದೆ. ಸೊ ಪಲಾವ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನಿಲ್ಲಿ ನನ್ನ ಮಕ್ಕಳು ಮಲಗಿರ್ತಾರಲ್ಲ, ಸೊ ರಿಲೀಫ್ ಮೈಂಡು ನನಗೆ ಈ ಟೈಮಲ್ಲಿ. ನೀಟಾಗಿ ರೈಸ್ ಎಲ್ಲ ಮಾಡ್ಕೊಂಬಿಟ್ಟು ಬಿಸಿನೀರು ಕುಡಿತಾ ಇದ್ದೆ. ಸೊ ನಾನು ಇಲ್ಲಿ ನಮ್ಮ ಮನೆ ಹಿಂದೆಗಡೆ ನಾನಿಲ್ಲಿ ಪುದೀನ ಬಿಟ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಪುದೀನ ನೋಡಿ. ನಾನು ಅಲ್ಲೇ ಪುದೀನ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಲಾವ್ಗೆ ಕಿತ್ಕೊಂಡ್ಬಂದೆ. ಸೊ ನಾನಿಲ್ಲಿ ಪಲಾವ್ಗೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಕೊಬ್ಬರಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ನೀಟಾಗೆಲ್ಲ ರುಬ್ಕೊಂಡ್ಬಿಟ್ಟೆ. ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಬರೀ ಎಣ್ಣೆ ಬೇಕಾದ್ರೂ ಹಾಕ್ಕೊಬೋದು, ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆ ತುಪ್ಪ 2 ಹಾಕ್ಕೊತಾ ಇದ್ದೀನಿ. ಸೊ ಆಮೇಲೆ ಎಲ್ಲ ಮಸಾಲೆ ಐಟಮ್ಸು ಹಾಕ್ಕೊಳ್ಳಿ. ಸ್ವಲ್ಪ ಚಕ್ಕೆ, ಲವಂಗ, ಸೋಂಪು, ಸ್ಟಾರ್ ಎನಿಸು, ಮರಾಠಿ ಮೊಗ್ಗು, ಕಲ್ಲುವು ಎಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ. ನೋಡಿಲಿ ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ನೀಟಾಗಿ ಚಿಟಪಟ ಅಂದಮೇಲೆ ನೋಡಿಲಿ ಚಿಟಪಟ ಅಂತ ಸಾಸಿವೆ ಎಲ್ಲ ಅಂದಮೇಲೆ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಹಿಂಗೆ ಹುರ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಈ ಥರ ಹುರ್ಕೊಂಡಾದಮೇಲೆ ನಾನಿಲ್ಲಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ನೋಡಿಲಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಚಾಟ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ. ಈ ಥರ ಈರುಳ್ಳಿ ಹಾಕ್ಕೊಂಡು ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ತರಕಾರಿ ನಿಮ್ಗೆ ಯಾವ್ಯಾವ ಬೇಕು, ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ನೌಕೋಲ್ ತಗೊಂಡಿದ್ದೀನಿ. ಕಾಲಿಫ್ಲವರ್ ಸಹ ಹಾಕ್ಕೊಬೋದು. ನಾನಿಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಯಾವ ತರಕಾರಿ ಆದರೂ ಹಾಕ್ಕೊಬೋದು. ನಾನಿಲ್ಲಿ ನೀಟಾಗಿ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಟ್ಟು ನಾವು ಫಸ್ಟೇ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆ ಸಹ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತಗೊಂಡು ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಕೊಂಡ ನಂತರ ಒಂದು ಪಿಂಚಷ್ಟು ಅರಿಶಿನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಹುರ್ಕೊಂಬಿಟ್ಟು ಇಲ್ಲಿ ಅಕ್ಕಿ ಹಾಕ್ಕೊಳ್ಳಿ. ನಂತರ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಂಡು ನೀಟಾಗಿ ಅಕ್ಕಿ ಸಹ ಹುರ್ಕೊಬೇಕು ಸ್ವಲ್ಪ ಹೊತ್ತು. ತರಕಾರಿ ಒಳಗೆಲ್ಲ ಮಿಕ್ಸ್ ಮಾಡೋ ಹಂಗೆ ಹುರ್ಕೊಂಬಿಟ್ಟು ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ, 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀರು ಸೇರಿಸ್ಕೊಂಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಬಿಡಿ. ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 3 ವಿಸಿಲ್ಸ್ ಕೂಗಿಸ್ಕೊಂಬಿಡಿ. ಸೊ ಕೂಗಿಸ್ಕೊಂಡು ನಾನಿಲ್ಲಿ ಚಪಾತಿ ಒಸ್ಕೊಂಬಿಟ್ಟು ಒಂದು ಸೈಡ್ ಚಪಾತಿ ಒಸ್ಕೊಂಡು ಹಂಗೆ ಸುಟ್ಕೊತಾ ಇದ್ದೀನಿ. ನನ್ನ ಮಗಳು ಎದ್ಬಿಟ್ಟಿದ್ದಾಳೆ ನೋಡಿ, ಇಲ್ಲಿ ನನ್ನಿಂದನೇ ಓಡಾಡ್ತಿದ್ದಾಳೆ. ಚಪಾತಿ ಸುಟ್ಕೊತಾ ಇದ್ದೀನಿ. ನಂಗೆ ಹಸಿಟ್ಟು ಕೊಡು ಮಮ್ಮಿ, ನಾನು ಆಟಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದು ನನ್ನಿಂದನೇ ನಿಂತಿದ್ದಾಳೆ. ಹಸಿಟ್ಟು ಇಸ್ಕೊಂಡು ಅವಳು ಪಾಡಕ್ಕೆ ಪಾಪ ಆಟಾಡ್ಕೊಳಕ್ಕೆ ಹೋದ್ಲು. ನಾನಿಲ್ಲಿ ಚಪಾತಿ ಒಸಿತಾ ಇದ್ದೀನಿ. ಅದೆಲ್ಲ ಚಪಾತಿ ಸುಟ್ಕೊಂಡ್ಬಿಟ್ಟೆ. ಸೊ ಈ ಕಡೆ ಪಲಾವ್ ಆಗಿತ್ತು ನೋಡಿಲಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪಲಾವು. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿಲಿ. ಇದು ನಾಟಿ ಸ್ಟೈಲ್ ಪಲಾವು, ಒಂದು ಸರಿ ಮಾಡಿ ನೋಡಿ.
ಮೊಸರು ಬಜ್ಜಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದ ನಂತರ ಇಲ್ಲಿ ನನ್ನ ಮಗನಿಗೆ ಎಗ್ಸ್ ಇಟ್ಟಿದ್ದೀನಿ ಬೇಯೋಕ್ಕೆ. ಅವನಿಗೆ ಡೈಲಿ ಒಂದೊಂದು ಎಗ್ ಕೊಡ್ತೀನಿ ನಾನು. ಎಗ್ ಇಟ್ಬಿಟ್ಟು ನೀಟಾಗಿ ಪಾತ್ರೆಗಳೆಲ್ಲ ತೊಳ್ಕೊಂಬಿಟ್ಟು ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು, ಬೆಳಗ್ಗೆ ಹೊತ್ತು ಮಕ್ಕಳು ಸ್ಕೂಲ್ಗೆ ಹೋಗೋವಾಗ ಗಡಿ ಬಿಡಿಯಲ್ಲಿ ಅಲ್ಲೇ ಇಟ್ಬಿಟ್ಟಿರ್ತೀವ. ಅವ್ರು ಸ್ಕೂಲ್ಗೆ ಆದ ನಂತರ ನಮ್ಮ ಕೆಲಸಗಳು ಆಗೋದು. ಸೊ ನಾನಿಲ್ಲೆಲ್ಲ ತೊಳ್ಕೊಂಬಿಟ್ಟು ನೀಟಾಗೆಲ್ಲ ಒರೆಸಾಕ್ಕೊಬಿಟ್ಟೆ. ಇಲ್ಲಿ ಸೋಫಾ ಕವರ್ಸ್ ಎಲ್ಲ ಕೊಡ್ಕೊಂಬಿಟ್ಟು ನೀಟಾಗೆಲ್ಲ ಒರೆಸ್ಕೊತಾ ಇದ್ದೀನಿ. ಧೂಳು ಜಾಸ್ತಿ ಇರೋದ್ರಿಂದ ನಾವು ಡೈಲಿ ಒರೆಸ್ಕೊಳ್ಲೇಬೇಕು. ನೋಡಿ ಇಲ್ಲಿ ನಾನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನೋಡಿ ತುಂಬ ಧೂಳು ನಮಗೆ ಇಲ್ಲಿ. ಸೊ ಎಲ್ಲ ನೀಟಾಗಿ ಒರೆಸ್ಕೊಂಡಾದ ನಂತರ ಇಲ್ಲಿ ಬೆಡ್ ಮೇಲೆಲ್ಲ ನೀಟಾಗಿ ಹಾಸ್ಕೊತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಬಿಸಿಲಿಗೆ ಹಾಕ್ಬಿಟ್ಟಿದ್ದೆ. ನೋಡಿ ಎಲ್ಲ ನೀಟಾಗಿ ಹಾಸ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಪಾಸ್ ಮಾಡ್ಕೊಳೋದ್ರಿಂದ ಡೈಲಿ ನಾನು ಬೆಡ್ಶೀಟ್ಸ್ನೆಲ್ಲ ಬಿಸಿಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಬಿಸಿಲಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ತೆಕ್ಕೊಂಡ್ಬಿಡ್ತೀನಿ. ನೋಡಿ ನಾನಿಲ್ಲೆಲ್ಲ ಹಾಸ್ಕೊತಾ ಇದ್ದೀನಿ. ನೋಡಿ ಎಲ್ಲ ಹಾಸ್ಕೊಂಡ್ಬಿಟ್ಟೆ. ಸೊ ನೀಟಾಗಿ ಎಲ್ಲ ಕಸ ಗುಡಿಸ್ಕೊಬಂದ್ಬಿಡ್ತೀನಿ. ಪ್ರತಿದಿನ ಕೆಲಸ ಮಾಡಿದಷ್ಟು ಇರುತ್ತೆ. ಹೆಣ್ಮಕ್ಳಿಗೆ ಮನೆಯಲ್ಲಿ ಕೆಲಸ ಇಲ್ಲ ಅನ್ನೋ ಮಾತೇ ಇಲ್ಲ, ಮಾಡಿದಷ್ಟು ಕೆಲಸ ಇರುತ್ತೆ. ಸೊ ನನ್ನ ರೊಟೀನ್ ಹೀಗಿರುತ್ತೆ. ಒಂದೊಂದು ದಿನ ಬೆಳಗ್ಗೆ ಬೇಗ ಕೆಲಸ ಆಗೋಗ್ಬಿಡುತ್ತೆ, ಒಂದೊಂದು ದಿನ ಕೆಲಸ ಆಗೋದೇ ಇಲ್ಲ. ನನ್ನ ಮಗ ಟೈಮಿಂಗ್ಸ್ ಇಲ್ಲ, ಯಾವಾಗ ಮಲಗ್ತಾನೆ ಯಾವಾಗ ಎದ್ದೊಳ್ತಾನೆ. 1-2 ಅವರ್ಸ್ ಮಕ್ಕಳು ಮಲಗಿದ್ರೆ ಕೆಲಸ ಮಾಡ್ಕೋಬೋದು. ನನ್ನ ಮಗ ಹುಟ್ಟಿದಾಗಿಂದ ಇದುವರೆಗೂ 2 ಅವರ್ಸ್ ಮಲಗಿರೋ ಮಾತೇ ಇಲ್ಲ. ಅವನು ಜಾಸ್ತಿ ನಿದ್ದೆ ಮಾಡೋದಿಲ್ಲ, ಎದ್ಬಿಟ್ಟಿರ್ತಾನೆ. ಸೊ ನನ್ನ ಹಿಂದೆನೇ ಓಡಾಡ್ತಿರ್ತಾನೆ. ನಾನು ನನಗೆ ಮುಂದೆ ಬಿಟ್ಕೊಂಡು ಕೆಲಸ ಮಾಡ್ಕೋತಿದ್ದೆ. ಸೊ ನಮ್ಮಮ್ಮ ಇದ್ದರು ಇಷ್ಟು ದಿನ. ಸೊ ನಮ್ಮಮ್ಮ ಊರಿಗೆ ಹೋಗ್ತಿದ್ದಾರೆ ಇವತ್ತು. ಇನ್ಮೇಲೆ ನನ್ನ ರೊಟೀನ್ ಬೇರೆ ಥರನೇ ಇರ್ತೈತೆ. ಬೇಗ ಎದ್ದೊಳ್ಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ದರೆ ನನ್ನ ಕೆಲಸ ಆಗೋದು ಇನ್ಮೇಲೆ. ಸೊ ಇಲ್ಲೆಲ್ಲ ನೀಟಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಾಪಿಂಗ್ ಮಾಡ್ಕೊಂಡ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ನಾನೊಂದು ಇವತ್ತು ಸ್ಕ್ರಬ್ ಮಾಡ್ಕೊಳೋದು ತೋರಿಸ್ತೀನಿ ನಿಮಗೆ. ನಾನಿದು ಮನೇಲಿ ಯಾವಾಗೂ ಮಾಡ್ಕೊತೀನಿ. ಸೊ ನಿಮಗೂ ಚೆನ್ನಾಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಫೇಸಲ್ಲಿ ಡಾರ್ಕ್ ಸರ್ಕಲ್ಸ್ ಏನೂ ಇರೋದಿಲ್ಲ, ಸಾಫ್ಟ್ ಆಗುತ್ತೆ ಫೇಸೆಲ್ಲ. ಒಂದು ಸರಿ ಈ ಥರ ಟ್ರೈ ಮಾಡಿ. ಏನಿಲ್ಲ, ಒಂದು ಟೊಮೊಟೊ ತೊಗೊಳ್ಳಿ. ಟೊಮೊಟೊ ಮಧ್ಯಕ್ಕೆ ಹಚ್ಕೊಂಡ್ಬಿಟ್ಟು ಬ್ರೂ ಪ್ಯಾಕೆಟ್ ಬರುತ್ತಲ್ಲ, ಯಾವುದೇ ಆಗಲಿ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಬರುತ್ತಲ್ಲ ನೆಸ್ಕೆಫೆ ಅವ್ರದ್ದು, ಅದನ್ನು ತಗೊಂಡು ಟೊಮೊಟೊ ಮೇಲೆ ಹಾಕ್ಕೊಂಬಿಟ್ಟು ನೀಟಾಗಿ ಈ ಥರ ಫೇಸೆಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು 10 ನಿಮಿಷ ನೀಟಾಗೆಲ್ಲ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಫೇಸು ನೆಕ್ಕೆಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ ಈ ಥರ. ನೋಡಿ ನಾನಿಲ್ಲಿ ಫ್ರೆಶ್ ಸ್ನಾನ ಮಾಡ್ಕೊಂಡು ಬಂದಮೇಲೆ ತೋರಿಸ್ತಿದ್ದೀನಿ. ಫೇಸ್ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಡಾರ್ಕ್ ಸರ್ಕಲ್ಸ್ ಆಗಲಿ, ಈ ಫೇಸಲ್ಲೆಲ್ಲ ಪಿಂಪಲ್ಸ್ ಆಗಿರ್ತಾವಲ್ಲ, ಆ ಮಚ್ಚೆಗಳೆಲ್ಲ ಹಾಗೆ ಉಳಿದಿರ್ತವೆ. ನೋಡಿ ಅವೆಲ್ಲ ಹೊರಟೋಗ್ತವೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆಗ್ತಿದ್ದೆ. ಫೇಸ್ಗೆ ರೋಸ್ ವಾಟ್ರ್ ಹಾಕೋದ್ರಿಂದ ಫೇಸ್ ತುಂಬ ಸಾಫ್ಟ್ ಆಗುತ್ತೆ. ರೋಸ್ ವಾಟ್ರ್ ಬಳಸಿ. ಸೊ ನಾನು ನನ್ನ ಮಗ ಇಲ್ಲಿ ಹೊರಗಡೆ ಬಂದು ಕೂತಿದ್ದೀವಿ. ನೋಡಿ ಇಲ್ಲಿ ನನ್ನ ಮಗ ಚಿಪ್ಸ್ ತಿನ್ಕೊಂಡು ಓಡಾಡ್ತಿದ್ದ. ಸೊ ನಾನು ಅವನ್ನ ಹೊರಗಡೆ ಬಿಟ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೆ. ಸೊ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನೈಟ್ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಿದೆ. ಸೊ ಒಂದು ಕಡೆ ಅನ್ನ ಸಾಂಬಾರು ಮುದ್ದೆಗೆ ಇಟ್ಬಿಟ್ಟಿದ್ದೆ. ಅನ್ನ ಆಗಿತ್ತು, ಸಾಂಬಾರು ಮುದ್ದೆಗೆ ಇಟ್ಬಿಟ್ಟಿದ್ದೆ. ನಾನಿವತ್ತು ಚಿಕನ್ ಸಾಂಬಾರು ಮತ್ತು ಅನ್ನ ಮುದ್ದೆ ಮಾಡ್ಕೊಬಿಟ್ಟಿದ್ದೆ. ಒಂದು ಕಡೆ ಅಡುಗೆಗೆ ಇಟ್ಬಿಟ್ಟು ಇಲ್ಲಿ ಪಾತ್ರೆ ವಾಶ್ ಮಾಡ್ಕೊತಾ ಇದ್ದೆ. ನನ್ನ ಮಕ್ಕಳಿಬ್ಬರು, ನನ್ನ ಮಗ ಆಡ್ತಿದ್ದ. ಸರಿ ನನ್ನ ಮಗಳು ಮಲ್ಕೊಂಡಿದ್ಲು ಪಾಪ. ಅವಳು ಸ್ಕೂಲಿಂದ ಬಂದ ತಕ್ಷಣ ಅವಳು ಮಲಗಿಬಿಡ್ತಾಳೆ. ಸೊ ನಾನು ಇಲ್ಲೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಬಿಡ್ತಾ ಇದ್ದೆ. ಸೊ ನೋಡಿ ನನ್ನ ಮಗಳು ಅಲ್ಲೇ ಆಟಾಡ್ತಾ ಹಂಗೆ ಮಲ್ಕೊಂಬಿಟ್ಟಿದ್ಲು. ಸೊ ನಾನಿಲ್ಲಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿ ಬಂದುಬಿಟ್ಟು ಇಲ್ಲಿ ನೈಟೆಲ್ಲ ಊಟ ಆಗಿತ್ತು. ಊಟ ಆದಮೇಲೆ ನಾನಿಲ್ಲಿ ಪಾತ್ರೆಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಕಾಫಿಗಿಟ್ಟಿದ್ದೆ. ನೋಡಿ ಇಲ್ಲಿ ನಿಮಗೆ ಗೊತ್ತೇ ಇದೆ, ನೈಟಲ್ಲಿ ಕಂಪಲ್ಸರಿ ನಮ್ಮ ಮನೆಗೆ ಕಾಫಿ ಟೀ ಆಗಲಿ ಇದ್ದೇ ಇರುತ್ತೆ. ಸೊ ಕಾಫಿ ಟೀ ಮಾಡ್ತಾಯಿದ್ದೀನಿ. ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ತರಕಾರಿ ಇರಲಿಲ್ಲ. ಸೊ ತರಕಾರಿ ತೊಗೊಂಬರಕ್ಕೆ ಹೋಗಿದ್ದು ನನ್ನ ಹಸ್ಬೆಂಡ್. ತರಕಾರಿ ತಂದಿಟ್ಟಿದ್ದೆ. ಸೊ ಅವೆಲ್ಲ ಜೋಡಿಸ್ಕೊಳೋಣ ಅಂತೇಳ್ಬಿಟ್ಟು ಎಲ್ಲ ಹಾಗೆ ಇಟ್ಟಿದ್ದೆ, ಜೋಡಿಸಿರಲಿಲ್ಲ. ನನ್ನ ಮಕ್ಕಳು ಅವ್ರ ಪಪ್ಪ ಜೊತೆ ಆಟಾಡ್ತಾಯಿದ್ರು. ನಾನಿಲ್ಲಿ ಕೆಲಸ ಮಾಡ್ಕೊತಾ ಇದ್ದೆ. ನೈಟಲ್ಲಿ ಕೆಲಸ ಎಲ್ಲ ಮಾಡಿ ಮುಗಿಸಿದ್ರೆ ಬೆಳಗ್ಗೆ ಕೆಲಸ ಬೇಗ ಆಗುತ್ತೆ. ಎದ್ದ ತಕ್ಷಣ ಎಲ್ಲ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ನೈಟೇ ಎಲ್ಲ ಕಿಚನ್ ಕ್ಲೀನ್ ಇಟ್ಬಿಡ್ತೀನಿ. ಕಿಚನ್ನು ಮತ್ತು ಹಾಲೆಲ್ಲ ನೀಟಿಟ್ಟಿರ್ತೀನಿ. ಸೊ ಇಲ್ಲಿ ಕಾಫಿಗಿಟ್ಟಿದ್ದೀನಿ. ನೋಡಿ ಇಲ್ಲಿ ನೋಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ಥರ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ಬೆಳಗ್ಗೆ ಫ್ರೆಶ್ ಮೈಂಡ್ ಇರುತ್ತೆ ಕೆಲಸ ಮಾಡೋದಕ್ಕೂ ಸಹ ನಮಗೆ. ಇಲ್ಲಿ ಕಾಫಿ ಕುಡ್ದಿರೋ ಪಾತ್ರೆಗಳೆಲ್ಲ ಇದ್ವು ಅಂತ ಹೇಳ್ಬಿಟ್ಟು ಅವನು ಸಹ ವಾಶ್ ಮಾಡ್ಕೊಬಿಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ತರಕಾರಿ ಜೋಡಿಸ್ಕೊಳೋಣ ಅಂತೇಳ್ಬಿಟ್ಟು ಎಲ್ಲ ತೆಕ್ಕೊತಾ ಇದ್ದೀನಿ. ಸ್ನ್ಯಾಕ್ಸ್ ಇರಲಿಲ್ಲ ನನ್ನ ಮಕ್ಕಳಿಗೆ, ಪಾಪಚ್ಚಿ ಅವ್ರಿಗೂ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ವಿ. ಸೊ ಸ್ನ್ಯಾಕ್ಸ್ ಬಾಕ್ಸ್ ಒಳಗೆಲ್ಲ ಹಾಕ್ಕೊಂಬಿಡ್ತಾ ಇದ್ದೀನಿ. ನನ್ನ ಮಗಳಿಗೆ ಡೈಲಿ ಸ್ನ್ಯಾಕ್ಸ್ ಬೇಕಲ್ಲ, ಸೊ ಎಲ್ಲ ತಂದಿಟ್ಟಿದ್ದೆ. ಮಾಟಕ್ಕೆ ಕರ್ಕೊಂಡೋಗಿದ್ದೆ ನನ್ನ ಮಕ್ಕಳನ್ನ. ಸೊ ಮಾಟಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ. ಹೋಗಿ ಬಂದುಬಿಟ್ಟು ಊಟ ಮಾಡಿಕೊಂಡು ಹೋಗಿದ್ವಿ. ಹೋಗಿ ನಿಧಾನಕ್ಕೆ ಬಂದು ಎಲ್ಲ ಎತ್ತಿಟ್ಕೊಂಡೆ. ಸೊ ಇಲ್ಲಿ ತರಕಾರಿ ಜೋಡಿಸ್ಕೊಳೋಣ ಅಂತೇಳ್ಬಿಟ್ಟು ಎಲ್ಲ ತೆಕ್ಕೊಂಬಿಟ್ಟೆ. ನೋಡಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಸೊಪ್ಪು ತಂದಿದ್ವಿ, ಸೊ ಸೊಪ್ಪು ಎಲ್ಲ ಬಿಡಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡ್ಬಿಟ್ರೆ, ತರಕಾರಿ ಎಲ್ಲ ನೀಟಾಗಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅಡುಗೆ ಮಾಡೋಕ್ಕೂ ಸಹ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ನೀಟಾಗಿ ಫಸ್ಟೇ ರೆಡಿ ಮಾಡ್ಕೊತೀನಿ ತರಕಾರಿ ತಂದಿರೋ ದಿನವೇ. ಸೊ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇಲ್ಲೇ ತರಕಾರಿ ಎಲ್ಲ ಜೋಡಿಸ್ಕೊಂಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.